ಸೊಸೆ 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 ಹಲೋ ಅಣ್ಣ, ಹೇಳಿ ಅಣ್ಣ, ಏನಾಗ್ತಿದೆ ಅಲ್ಲಿ? ಆಗ್ತಿರೋ ನಾಟಕಕ್ಕೆ ಕ್ಲೈಮ್ಯಾಕ್ಸ್ ಮಾಡಕ್ ಹೊರಟಿದ್ದಾಳಮ್ಮ ಅಂಜಲಿ. ಅಂದ್ರೆ ಅವರ ಅಪ್ಪನಿಗೆ ಪ್ರಜ್ಞೆ ಬಂದಿದೆ, ಆದ್ರೆ ಅದನ್ನ ಮನೆಯವರಿಂದ ಅವಳು ಮುಚ್ಚಿಡ್ತಿದ್ದಾಳೆ. ಅಷ್ಟೇ ಅಲ್ಲ ಕೀರ್ತಮ್ಮ, ಅವನನ್ನ ಈ ಮನೆಯಿಂದ ಎಸ್ಕೇಪ್ ಮಾಡೋ ಎಲ್ಲ ಪ್ಲಾನ್ ಮಾಡಿದ್ಲು. ಸದ್ಯಕ್ಕೆ ಅದಕ್ಕೆ ನಾನೇ ಬ್ರೇಕ್ ಹಾಕಿದ್ದೀನಿ. ಹಾಗಂತ ಅವಳ ಪ್ರಯತ್ನ ಅವಳು ಮಾಡದೆ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ನರಸಿಂಹನ ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಆಗ ನಾನು ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕ್ತೀನಿ. ಒಟ್ನಲ್ಲಿ ಅವನು ಎಲ್ಲೂ ಹೋಗ್ದಿರೋ ಆಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀವೇನು ಯೋಚನೆ ಮಾಡಬೇಡಿ ಕೀರ್ತಮ್ಮ. ಸರಿ ಅಣ್ಣ, ಇದೆಲ್ಲದ್ರಿಂದ ಏನಾಗುತ್ತೆ? ಸತ್ಯ ಅವ್ರ ಬಾಯಿಂದನೇ ಈಚೆ ಬರುತ್ತೆ. ರೇಖಾ, ನಾ ಸ್ವಲ್ಪ ಹಾಸ್ಪಿಟಲ್ ಹೋಗಿ ಬರ್ತೀನಿ. ಅಪ್ಪ ಅಪ್ಪ ಎದ್ದೇಳು, ಬಂದಿರೋದು ನಾನು. ಮಗಳೇ ಅಂತೆ ಮಗಳೇ, ನಿನ್ಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಈ ಕುಡಿತ ನಿನ್ ಬದುಕನ್ನ ಹಾಳು ಮಾಡ್ಬೇಕಾ ಹೇಳು? ಅಲ್ಲ ಮಗಳೇ, ಅದು ಮಗಳು ಅನ್ನೋ ಪ್ರೀತಿ ಇದ್ದಿದ್ರೆ ನಿನ್ನೆ ರಾತ್ರಿ ನೀನು ಕುಡಿತಾ ಇರ್ಲಿಲ್ಲ. ಇಲ್ಲಿಂದ ಎಸ್ಕೇಪ್ ಆಗಿ ಹಾಯಾಗಿ ಹಾಸ್ಪಿಟಲ್ ಮಲ್ಕೊಂಡಿರ್ತಿದ್ದೆ. ಬುದ್ಧಿ ಇಲ್ವಾಪ್ಪ ನಿನ್ಗೆ? ಕುಡಿದು ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ? ನಿನಗೋಸ್ಕರ ನಾನು ಎಷ್ಟೊಂದು ರಿಸ್ಕ್ ತಗೊಂಡಿದ್ದೀನಿ ಗೊತ್ತಾ? ನೀನ್ ನೋಡಿದ್ರೆ ಅದು ಕೆಲಸದವನು ಬಾಟ್ಲಿ ಇಟ್ಕೊಂಡು ಇದ್ದೀರು ಮಗನ್ನ. ನಿನ್ಗೂ ಆಸೆ ಆಯ್ತು, ಇಲ್ಲಿಂದ ನಾಳೆ ಹೋದ್ರಾಯ್ತು ಅಂತ ನಿನ್ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡ್ತೀಯಾ? ಹಾಗಾದ್ರೆ ನಿನಗೆ ಗುಂಡಿನ ಬಾಟ್ಲ್ ಮುಂದೆ ಇದ್ರೆ ಸಾಕು, ಸೇಡನ್ ಕೂಡ ಸೈಡ್ಗೆ ಇಡ್ತೀಯ ಅಲ್ವಾ? ಈ ಕುಡಿತ ನಿನ್ನಿಂದ ಏನೇನು ಕಿತ್ಕೊಂಡಿದೆ ಅಂತ ನೀನ್ ಯೋಚನೆ ಮಾಡಿದ್ಯಪ್ಪ? ನಿನ್ ಬಾಳು, ನನ್ ಬಾಳು, ನಿನ್ನ ಆಸ್ತಿ, ನಿನ್ ದುಡ್ಡು, ನಿನ್ ಸಂಬಂಧಗಳು, ಕೊನೆಗೆ ನಿನ್ ಸೇಡು ಕೂಡ ಇದರಿಂದ ಸೋಲ್ಬೇಕಾ ಹೇಳು? ಇಷ್ಟೊಂದು ಪ್ರೀತಿಸೋ ಏನ್ ನಿನ್ ಮಗಳಿಗಿಂತ ನಿನ್ ಕುಡಿತಾನೆ ಹೆಚ್ಚ. ಅಳಬಾರದು ನೀನು. ಮತ್ತಿನ್ನೇನ್ ಮಾಡ್ಬೇಕು? ನೇಣ ಹಾಕೊಂಡ್ ಸಾಯ್ಲಾ? ಸಾಯು ಮಾತಾಡ್ಬೇಡಮ್ಮ. ನಿನ್ನ ನೀನ್ ಸಾಯಿಸ್ಕೊಳ್ಳೋ ದಾರಿಲಿ ಹೊರಟಿರುವಾಗ ನನ್ನ ನಾನು ಸಾಯಿಸ್ಕೊಳ್ಳೋ ಮಾತು ಯಾಕೆ ಆಡ್ಬಾರ್ದು ಹೇಳು? ಆದಷ್ಟು ಬೇಗ ಈ ಸೇಡಿನ ಯುದ್ಧನ ಮುಗಿಸಿ ನಿನ್ನನ್ನ ಕರ್ಕೊಂಡು ಬಂದು ಇಲ್ಲೇ ನನ್ನ ಜೊತೆಲಿ ಇಟ್ಕೋಬೇಕು, ಬಾಳ್ಬೇಕು ಅಂತೆಲ್ಲ ಕನಸು ಕಟ್ಕೊಂಡಿರೋಳ್ಗೆ ನೇನ್ ಮಾಡೋದು ಹೀಗ? ಮತ್ತಿನ್ನೇನ್ ಮಾಡ್ಲಿ? ಇದಕ್ ಕಾರಣ ನೀನು ಅನ್ನೋದನ್ನ ಮರಿಬೇಡಪ್ಪ. ಸಾಧನೆನ ಸಾಯಿಸೋದೇ ಕುಡಿತಪ್ಪ. ಎಷ್ಟು ವಯಸ್ಸಾದ್ರೂ ನಿನ್ಗದ ಅರ್ಥ ಆಗ್ಲಿಲ್ವಲ್ಲ? ಇವತ್ತು ತಲೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಾನು ಕುಡಿಯಲ್ಲಮ್ಮ. ಗುಂಡು ಕೊಡೋ ಮತ್ತಿಗಿನ್ನ ಸೇಡಿನ ಮತ್ತೆ ಜಾಸ್ತಿ. ಅಪ್ಪ, ಇದು ಬರೀ ಮಾತಾಗಿ ಉಳಿಬಾರ್ದು. ಇನ್ಯಾವತ್ತಾದ್ರೂ ನೀನು ಬಾಟ್ಲ್ ಹಿಡಿದ್ರೆ ಆ ಕ್ಷಣನೇ ಈ ನಿನ್ ಮಗಳು ಸತ್ತೋದ್ಲು ಅಂತ ಇಟ್ಕೋ. ಅಂಜಲಿ, ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗಾದ್ರೂ ಕರ್ಕೊಂಡು ಹೊರಟ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಆದ್ರೂ ಕೇಶವ್, ಆದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನಡಿ ಹೋಗೋಣ. ನನ್ ಕೈಲಾಗಲ್ಲಪ್ಪ. ಯಾಕೆ? ಮನೇಲಿರೋ ದೇವ್ರಿಗೆ ಕೈ ಮುಗ್ದ್ರೆ ಸಾಕಾಗಲ್ವಾ ಕೇಶವ್? ನನಗ್ ಸುಸ್ತಾಗತ್ತೆ. ಗಾಯತ್ರಿ, ಕಾರಲ್ಲಿ ಹೋಗ್ತಾ ಇದ್ವಿ, ಕಾರ್ ಓಡಿಸೋದು ನಾನು.
ಮಗು ತರ ಕರ್ಕೊಂಡು ಹೋಗ್ತೀನಿ, ಮಗು ತರ ಕರ್ಕೊಂಡ್ ಬರ್ತೀನಿ. ನಡಿ ಹೋಗೋಣ. ಪ್ಲೀಸ್ ಬೇಡ ಬಿಡಿ ಕೇಶವ್. ಗಾಯತ್ರಿ, ದೇವ್ರ ವಿಷಯದಲ್ಲಿ ಹೀಗೆಲ್ಲ ಮಾತಾಡಬಾರ್ದು, ಚೆನ್ನಾಗಿರಲ್ಲ. ಹಠ ಮಾಡಬಾರ್ದು. ನೋಡು, ಈಗ ನೀನು ಬರ್ದೇ ಇದ್ರೆ ಅಮ್ಮನ ಕೈಲಿ ಹೇಳ್ತೀನಿ. ಬೆಳಗ್ಗೆ ಅಮ್ಮನ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿಸಿದ್ದೀನಿ. ಅಮ್ಮ. ಅಯ್ಯೋ ಕೇಶವ್, ದೇವಸ್ಥಾನದ ವಿಷಯದಲ್ಲಿ ಬ್ಲ್ಯಾಕ್ ಮೇಲಾ? ಸರಿ, ಆದ್ರೆ ಒಂದು ಕಂಡೀಷನ್, ಬೇಗ ವಾಪಸ್ ಬಂದ್ಬಿಡ್ಬೇಕು. ಅಲ್ಲಿಂದ ಬೇರೆ ಎಲ್ಗೂ ಕರ್ಕೊಂಡು ಹೋಗ್ಬಾರ್ದು. ಆಯ್ತು ಮಹಾರಾಣಿ, ಮೊದ್ಲು ಬನ್ನಿ ಹೋಗೋಣ. ನಡೀರಿ, ಬರ್ತೀನಿ. ಬೇಗ ಬಾ. ದೇವ್ರೆ, ದೇವಸ್ಥಾನಕ್ಕೆ ಹೋಗಿ ಬರೋಷ್ರಲ್ಲಿ ಇಲ್ಲಿ ಏನು ಎಡವಟ್ಟು ಆಗದೆ ಇರೋ ಹಾಗೆ ನೋಡಪ್ಪ. ಗಾಯತ್ರಿ, ಬೇಗ ಬಾ. ಬಂದರಿ. ಓಲವೇ ಈಗಲೇ ತೆರೆದು ಬಿಡು ಹೃದಯದ ಬಾಗಿಲನು. ಪ್ರೀತಿಯ ಉಳಿಸಲು ಮುರಿದು ಬಿಡು. ರಾಘವ, ಏನಪ್ಪ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದೀಯಾ? ಇಲ್ಲ. ಮತ್ತೆ ಸುಮ್ಮನೆ ಇದೀಯಾ? ಸುಮ್ಮನಿರೋದಕ್ಕೂ ಕಾರಣ ಇರ್ಬೇಕಾ? ಇರಬಾರ್ದು ಅಂತೇನಿಲ್ವಲ್ಲ. ಈಗ ನನ್ನ ಮಗಳನ್ನೇ ತಗೊಳಪ್ಪ ರಾಘವ. ಆ ಚೇತನ್ ಪ್ರಪಂಚಕ್ಕೆ ಟಾಟಾ ಬೈ ಬೈ ಅಂತ ಹೇಳು ಹೋದ್ಮೇಲೂ ಅವಳ ಮುಖದಲ್ಲಿ ಇನ್ನೂ ಕಳೆನೇ ಬಂದಿಲ್ಲಪ್ಪ. ಹೈ, ನೀನೇ ಹೇಳಪ್ಪ, ಆಗದೆ ಇರೋ ನೆನಪನ್ನ ಎಷ್ಟು ಅಂತ ಹೊತ್ಕೊಂಡು ಹೋಗೋಕ್ ಸಾಧ್ಯ? ನೆನಪುಗಳ ಹಣೆ ಬರಹ ಎಷ್ಟು ಮವ. ವ್ಯಕ್ತಿ ಕೆಟ್ಟವನು ಅಂತ ಗೊತ್ತಾದ್ಮೇಲೂ ಆ ಕೆಟ್ಟ ಮನಸ್ಸಲ್ಲೂ ಅಂತ ಒಳ್ಳೆತನ ಎಲ್ಲಿತ್ತು ಅಂತ ಯೋಚನೆ ಮಾಡ್ತಾ ಕೂತ್ಬಿಡುತ್ತೆ. ಅಂದ್ರೆ ಆ ಚೇತನ್ ಒಳ್ಳೆ ನೆನಪುಗಳನ್ನು ಕೂಡ ಬಿಟ್ಟು ಹೋಗಿರ್ತಾನೆ. ಅಯ್ಯೋ, ಆ ದರಿದ್ರ ನೆನಪು ಬೇಕಾಗಿಲ್ಲಪ್ಪ. ಯಾವ್ದ್ರಿಂದ ಬಾಳ್ ಕೇಳ್ತೋ ಅದನ್ನೇ ಪ್ರಸಾದ ಅಂತ ತಗೊಂಡು ಬಾಳ್ ನಡ್ಸೋಕಾಗತ್ತಾ? ಅವಳ ಬದುಕಿಗೆ ಒಂದು ಹೊಸ ತಿರುವು ಬೇಕಪ್ಪ. ಅದು ನೀನಾಗಬೇಕು. ನೀನೇ ಆಗ್ತೀಯ ಅನ್ನೋದು ನನಗೆ ಚೆನ್ನಾಗಿ ಒಂಚೂರು ಅವಳನ್ನ ನಗೋ ತರ ಮಾಡ್ಬಿಡಪ್ಪ. ನನಗೆ ನಗೋಕ್ಕಾಗ್ತಿಲ್ಲ ಮವ. ಇನ್ನು ವಸುದನಿಗೆ ನಗು ಅನ್ನೋದನ್ನ ಎಲ್ಲಿಂದ ಸಾಲ ತಂದ್ಕೊಡ್ಲಿ? ಸದ್ಯಕ್ಕೆ ನನ್ ಬಿಟ್ಬಿಡಿ. ರಾಘವ, ಬಿಟ್ಕೋತಾ ಹೋದ್ರೆ ಇರೋ ಸಂಬಂಧಗಳ ಮಧ್ಯೆ ಇರೋ ಬಿರುಕು ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗ್ಬಾರ್ದು ಕಣೋ. ನನ್ನ ಮಾತು ಕೇಳೋ ಪ್ಲೀಸ್. ನಾನು ಎಲ್ರೂ ಮಾತು ಕೇಳ್ಕೊಂಡೆ ಇಲ್ಲಿಗೆ ಬಂದಿರೋದು. ಆದ್ರೆ ನನ್ನ ಮಾತನ್ನ ನೀನ್ ಕೇಳೇ ಇಲ್ಲ. ಯಾವ ಮಾತು? ವಸುಧಾನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ. ನೀವಿಬ್ರು ಒಂದಾಗ್ ಹೋಗಿ ದೇವ್ರ ಮುಂದೆ ನಿಂತ್ರೆ ದೇವ್ರಿಗೂ ನಿಮ್ಮೇಲೆ ಕರುಣೆ ಬಂದು ಪವರ್ಫುಲ್ ಆಗಿ ಆಶೀರ್ವಾದ ಮಾಡಬಹುದು. ಏನಂತೀಯ? ನಾನೇ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ನಾನ್ ಕರೆದ್ರೆ ಅವಳು ಬರೋ ಸ್ಥಿತಿ ಇಲ್ಲ. ನೀನ್ ಕರೆದ್ರೆ ಬರ್ತಾಳೆ ಅನ್ಸುತ್ತೆ. ನೀನ್ ಕರೆಯೋದೇ ಸರಿ ಅಲ್ವಾ? ಐ ಮೀನ್, ನೀನ್ ಕರ್ಕೊಂಡು ಹೋಗೋದೇ ಸರಿ ಅಲ್ವಾ? ಸರಿ ತಪ್ಪು ಅಂತ ಯಾವುದು ಇಲ್ಲ ಮವ. ಯಾವುದೋ ಒಂದು ಸಂದರ್ಭದಲ್ಲಿ ಸರಿ ಅಂತ ಅನಿಸ್ಕೊಂಡಿದ್ ವಿಷಯ ಮತ್ಯಾವುದೋ ಸಂದರ್ಭದಲ್ಲಿ ತಪ್ಪು ಅಂತ ಅನಿಸ್ಕೊಳ್ಳುತ್ತೆ. ಅದೇ ಜೀವನ. ಜೀವನನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ನೀನು. ನನ್ನ ಮಗಳ ಜೊತೆ ಒಂದು ಹೆಜ್ಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಿಜಕ್ಕೂ ಕರ್ಕೊಂಡು ಹೋಗ್ತೀನಿ ಬಿಡಿ. ರಾಘವ, ನೀನ್ ಚಿಕ್ಕವನು ಅಂತ ಸುಮ್ಮನೆ ಅದೇ ಕಣೋ. ಇಲ್ಲಾಂದ್ರೆ ನನ್ಗೆ ಆಗ್ತಿರೋ ಸಂತೋಷಕ್ಕೆ ನೀನ್ ಕಾಲ್ಗೆ ಬಿದ್ದು ಬಿಡ್ತಿದ್ದೆ. ದೇವ್ರೆ, ಹೇಗೋ ಕಷ್ಟಪಟ್ಟು ನನ್ನ ಅಳಿಯಂದ್ರ ಮನಸ್ಸನ್ನ ಬದಲಾಯಿಸಿ ನಿನ್ನ ಸನ್ನಿಧಿ ಕಳಿಸ್ತಾ ಇದ್ದೀನಿ. ನೀನೊಂದ್ಸರ್ತಿ ಫೈನಲ್ ಆಗಿ ಆಶೀರ್ವಾದ ಮಾಡ್ಬಿಟ್ರೆ ಶುಭ ಅಂತ್ಯ. ಅಮ್ಮ, ಆದಷ್ಟು ಬೇಗ ನಮ್ಮಪ್ಪನ್ಗೆ ಆ ಮನೆಯಿಂದ ಮುಕ್ತಿ ಕೊಡ್ಸಮ್ಮ. ಗಾಯತ್ರಿ, 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 ನಿಂತ್ಕೋ. ದೇವಸ್ಥಾನದಲ್ಲಿ ಪೂಜೆ ಆದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಸಂಪ್ರದಾಯ. ದೇವ್ರ ನೆನೆಸ್ಕೊಂಡು ಎಲ್ಲೇ ಕೂತ್ಕೊಂಡ್ರು ಆ ಸಂಪ್ರದಾಯ ಹಾಗೆ ಮುಂದುವರಿಯುತ್ತೆ ಕೇಶವ್. ನಡೀರಿ ಹೋಗೋಣ. ಎಲ್ಗ್ ಹೋಗೋಣ? ಮನೆಗೆ. ಗಾಯತ್ರಿ, ಹೊರಗಡೆ ಬಂದಿದೀವಿ, ಎಲ್ಲಾದ್ರೂ ಬೇರೆ ಕಡೆ ಸುತ್ತಾಡ್ಕೊಂಡು ಹೋಗ್ಬೋದಲ್ವಾ? ಬೇಕಾಗಿಲ್ಲ. ಸುತ್ತಾಡೋ ಆಸೆ ನಿಮ್ಗಿದ್ರೆ ನೀವು ಹೋಗಿ, ನಾನು ಆಟೋ ತಗೊಂಡ್ ಮನೆಗೆ ಹೋಗ್ತೀನಿ. ಗಾಯತ್ರಿ, ಯಾಕೆ ಹಿಂಗ ಆಡ್ತಿದ್ಯಾ? ಏನಾಯ್ತು? ಟೈಮ್ ಆಯ್ತು ಕೇಶವ್. ನಾವಿಲ್ಲಿಗೆ ಬಂದಿದ್ದು ನಮ್ಮ ಹುಟ್ಟ ಮಗು ಹೆಸರಲ್ಲಿ ಅರ್ಚನೆ ಮಾಡ್ಸೋದಕ್ಕೆ. ನೀನ್ ನೋಡಿದ್ರೆ ಸಂಬಂಧ ಇಲ್ದಿರೋ ವ್ಯಕ್ತಿ ಹೆಸರಲ್ಲಿ ಅರ್ಚನೆ ಮಾಡ್ಸಿದೀಯ. ಅಲ್ಲ, ಆ ನರಸಿಂಹ ಯಾರು? ಅಯ್ಯಯ್ಯೋ, ಏನ್ ಹೇಳೋದೀಗ? ಸಿಕ್ಕಾಕೊಂಡ್ಬಿಟ್ನಲ್ಲ. ನಮ್ಮ ಮನೇಲಿ ಮಲಗಿರೋ ಶತ್ರು ಹೆಸರಲ್ಲಿ ಅರ್ಚನೆ ಮಾಡ್ಸಿದೀಯ. ಯಾಕೆ? ಗಾಯತ್ರಿ, ನಿನ್ನೆ ಕೇಳ್ತಾ ಇರೋದು, ಮಾತಾಡು. ಗಾಯತ್ರಿ, ಗಾಯತ್ರಿ.
ಮಾಮ ಇಲ್ಲಿ ಗಾಡಿ ನಿಲ್ಸಿದ್ರಿ? ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕ? ಶುಭ ಶುರುವಾಗೋದು ದೇವಸ್ಥಾನದಿಂದಲೇ ಅಲ್ವಾ? ಬಾ. ಇಲ್ಲ ಮಾಮ, ದೇವಸ್ಥಾನಕ್ಕೆ ಹೋಗೋದು ಬೇಡ. ಯಾಕೆ? ಚೇತನ್ ನನ್ನ ಬಿಟ್ಟಿದ್ದ ನಿಜ, ಆದ್ರೆ ಒಂದಷ್ಟು ದಿನ ನಾನವನ ಜೊತೆ ಇದ್ದಿದ್ದಂತೂ ಸತ್ಯ ಅಲ್ವಾ? ಈಗ ಅವನು ತೀರ್ಕೊಂಡಿದ್ದಾನೆ ಅಂದ್ರೆ ನಾನದ್ರ ಸೂತ್ಕದಲ್ಲಿದ್ದೀನಿ. ಹೀಗಿರುವಾಗ ನಾನು ಒಳಗ್ ಬರೋದು ಸರಿಯಲ್ಲ. ಅಯ್ಯೋ, ಹಳೇದೆಲ್ಲ ದೊಡ್ಡ ಸಂಪ್ರದಾಯ. ಸತ್ಯ ಅನ್ನೋ ನೆನಪನ್ನ ಪಕ್ಕಕ್ಕಿಟ್ಟು ನಾಳೆ ಅನ್ನೋ ನಮ್ ಜೀವನ ನಾನು ನಡೆಸ್ತಾ ಹೋಗ್ಬೇಕು. ನಡಿ. ಇಲ್ಲ ಮಾಮ, ಆದ್ರೂ ನನ್ ಮನ್ಸ್ ಯಾಕೋ ಒಪ್ತಾ ಇಲ್ಲ. ಒಳಗ್ ಹೋಗೋದ್ ಬೇಡ. ಸರಿ, ಹಾಗಾದ್ರೆ ಬೇರೆ ಎಲ್ಲಾದ್ರೂ ಹೋಗಿ ಬರೋಣ. ಒಂದ್ ನಿಮಿಷ ಇಲ್ಲೇ ಇರು, ಬರ್ತೀನಿ. ತಗೋ ವಸುದ, ನನಗ್ ನೆನ್ಪಿರೋ ಹಾಗೆ ನಾನು ನಿನ್ಗೇನು ಕೊಡ್ಸಿಲ್ಲ. ನಿನಗೆ ಮಲ್ಗೆ ಹೂ ಅಂದ್ರೆ ಇಷ್ಟ ಅಲ್ವಾ? ಎಷ್ಟು ವಿಚಿತ್ರ ನೋಡು ಮಾಮ. ನನ್ಗೆ ಮಲ್ಗೆ ಹೂ ಅಂದ್ರೆ ಇಷ್ಟ ಅಂತ ನಿನಗೆ ಗೊತ್ತು. ಚಿಕ್ಕ ವಯಸ್ಸಿಂದ ಪದೇ ಪದೇ ನಾನು ನಿನ್ನ ಹತ್ರ ಕೇಳ್ತಿದ್ದೆ ಅಂತಾನೂ ಗೊತ್ತು. ಆದ್ರೆ ಇವತ್ ಕೊಡಿಸ್ತಾ ಇದ್ಯಾ. ಆದ್ರೆ ಇದನ್ನ ಮುಡ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ. ಸೂತ್ಕ ಇದಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ? ಗಾಯತ್ರಿ, ಇದೇನಮ್ಮ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ದೀರಾ? ದೇವ್ರ ದರ್ಶನ ಮುಗಿದ್ಮೇಲೆ ಬೇರೇನ್ ಕೆಲಸ ಇರುತ್ತೆ? ಏನಾಯ್ತು ಅವಳಿಗೆ? ಹುಚ್ಚೋಳಿಗೆ ಅಮ್ಮ, ಎಲ್ಲಮ್ಮ ಅವಳು? ಗಾಯತ್ರಿಯಲ್ಲಿ ಮೇಲ್ ಹೋದ್ಲು. ನೀನ್ ಯಾಕೋ ಮುಖ ಯಾಕೋ ಹೀಗೆ ಇಟ್ಕೊಂಡಿದ್ಯಾ? ಏನಾಯ್ತು? ಆ ನರಸಿಂಹನ ಹತ್ರ ಹೋದ್ಲಾ? ಏನೋ ಆಗಿದೆ ನಿಂಗೆ? ನಿನಗೆ ದೇವ್ರ ಪ್ರಸಾದ ಕುಂಕುಮ ಕೊಟ್ಲಾ? ಇಲ್ಲ. ಹಾಗಾದ್ರೆ ಅವನಿಗೆ ಕೊಡಕ್ ಹೋಗಿರ್ತಾಳ. ಅಮ್ಮ, ಅವಳಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ ನನ್ಗೆ. ಏ, ಹುಚ್ಚುಚ್ಚಾಗಿ ಮಾತಾಡ್ಬಾರ್ದು. ಇದೊಂದು ವಿಷಯದಲ್ಲಿ ಅವಳಿಗೆ ಹುಚ್ಚಿಡ್ತಿದೆ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮ ಹುಟ್ಟೋ ಮಗುವಿನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ. ಅದ್ಬಿಟ್ಟು ಆ ನರಸಿಂಹನ ಹೆಸರಲ್ಲಿ ಅರ್ಚನೆ ಮಾಡ್ತಾಳೆ, ಪೂಜೆ ಮಾಡ್ತಿದ್ದಾಳೆ. ಅಷ್ಟೇನಾ? ಅಮ್ಮ, ಏನಮ್ಮ ನೀನು? ನಾನು ಇಷ್ಟೊಂದು ಸೀರಿಯಸ್ ಆಗಿ ವಿಷಯ ಹೇಳ್ತಿದ್ದೀನಿ, ನೀನ್ ನಗ್ತಾ ಇದೆಯಲ್ಲಮ್ಮ. ಅದು ಅವಳ ದೊಡ್ಡ ಗುಣ ಕಣೋ. ಅಂದ್ರೆ ಒಬ್ಬ ಶತ್ರು ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸುವಂತ ದೊಡ್ಡ ಗುಣ ಗಾಯತ್ರಿಗಿದೆ. ಇವತ್ತ ಆ ನೀಚ ಬದುಕಿದಾನೆ ಅಂದ್ರೆ ಅದಕ್ ಕಾರಣ ಗಾಯತ್ರಿ ಅವನು ಮಾಡಿರೋ ಆರೈಕೆ. ಅಷ್ಟೇ ಅಲ್ಲ ಕಣೋ, ನಮ್ಮ ರಾಘವ ಅರೆಸ್ಟ್ ಆಗೋದ್ರಿಂದ ತಪ್ಪಿಸ್ಕೊಂಡಿದ್ದಾನೆ. ಅದನ್ನ ಮರಿಬೇಡ ನೀ. ಅಮ್ಮ, ಒಳ್ಳೆತನಕ್ಕೂ ಮಿತಿ ಇರ್ಬೇಕಲ್ವಾ? ಮಿತಿ ಇಲ್ದೇ ಇರೋ ಒಳ್ಳೆತನನ್ನೇ ಒಳ್ಳೆ ಗುಣ ಅಂತ ಹೇಳೋದು. ಬಿಡು, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳೋ, ಗಾಯತ್ರಿ ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೇದಕ್ಕೆ. ಒಳ್ಳೇದ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಆಮೇಲೆ ಕೆಟ್ಟದ್ ಮಾಡೋದಕ್ಕೆ ಗಾಯತ್ರಿ ಏನ್ ಕೀರ್ತಿ ಅಲ್ಲ. ಕೊಲ್ಲೋನ್ ಕೈಗೆ ಕತ್ತಿ ಕೊಡೋದು ತಪ್ಪು. ಆದ್ರೆ ನಮ್ ಗಾಯತ್ರಿ ಕತ್ತಿಗೆ ಕತ್ತನ್ ಕೊಡಕ್ ಹೊಟ್ಟಿದ್ದಾಳೆ. ಅದನ್ನ ಒಳ್ಳೇದಂತ ಹೇಗೆ ಹೇಳಕ್ ಸಾಧ್ಯ? ಅಪ್ಪ, ನಾನು ಕಣ್ಬಿಡಪ್ಪ, ಇಲ್ಲಿ ಯಾರು ಇಲ್ಲ. ಅಪ್ಪ, ನಾನು ಇಲ್ದೇ ಇರೋವಾಗ ಇಲ್ಲಿಗೆ ಯಾರು ಬಂದಿಲ್ಲ. ನೀನು ಪ್ರಜ್ಞೆ ಬಂದಿದೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲಮ್ಮ. ಆ ಕಾರಣಕ್ಕೆ ನನ್ಗೆ ಆಚೆ ಹೋಗೋದಕ್ಕೆ ಭಯ. ಅಪ್ಪ, ನೀನ್ ಇದೇ ಸ್ಥಿತಿಲಿ ಜಾಸ್ತಿ ದಿವಸ ಇಲ್ಲಿರೋದಕ್ಕಾಗಲ್ಲ. ನೀನ್ ಇವತ್ತು ರಾತ್ರಿ ಇಲ್ಲಿಂದ ಹೊರಟ್ಬಿಡ್ಬೇಕು.
ಹೇಗಮ್ಮ ಮನೆಯವರು? ಯಾರಿಗೂ ಗೊತ್ತಾಗಲ್ಲಪ್ಪ. ಇವತ್ ನಾನ್ ಮಾಡೋ ಪ್ಲಾನ್ ಹೇಗಿರುತ್ತೆ ಅಂದ್ರೆ ಹೇಳಮ್ಮ. ಹೇಳಲ್ಲ. ನೀನ್ ಕೂಡಿದೆ ನನಗೆ ಸಾಥ್ ಕೊಟ್ರೆ ಅಷ್ಟೇ ಸಾಕು. ದರಿದ್ರ ಈ ಜನದಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ನಲ್ಲಪ್ಪ. ಮಾತು ಉಳಿಸ್ಕೋ ಅಪ್ಪ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಸೇಡಿಗಿಂತ ದೊಡ್ಡ ನಶೆ ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಹೇಳಿ ಅಣ್ಣ. ಕೀರ್ತಮ್ಮ, ಏನಾಗ್ಬೇಕು ಅದು ಇವತ್ತಾಗ್ಬೇಕು. ಯಾವ ಸತ್ಯ ಎದ್ದು ಬಂದು ಎಲ್ಲರ ಕೆನ್ನೆಗೂ ಪಟ ಪಟ ಅಂತ ಹೊಡಿಬೇಕೋ ಆ ಕೆಲಸ ಇವತ್ತಾಗ್ಬೇಕು ಕೀರ್ತಮ್ಮ. ಅಣ್ಣ, ಯಾವ ವಿಷಯ ಮಾತಾಡ್ತಿದ್ದೀರಿ? ಅದೇ ನಿಮ್ಮ ಶತ್ರು ವಿಷಯ. ಈ ಸೀತಾರಾಮಯ್ಯವ್ರ ಮನೆ ಹಾಳು ಮಾಡಕ್ ಬಂದಿರೋ ಹಾಳು ಮನ್ಸಿರೋ ವಿಷಯ, ಆ ನರಸಿಂಹನ್ ವಿಷಯ. ಪ್ರಜ್ಞೆ ಬಂತಾ? ಬಂದಾಗಿದೆ. ಆದ್ರೆ ಆ ಅಂಜಲಿ ಬಂದಿಲ್ಲ ಅನ್ನೋ ತರ ನಾಟಕ ಮಾಡಿಸ್ತಿದ್ದಾಳೆ. ಇವತ್ತು ರಾತ್ರಿ ಅವರ ಅಪ್ಪನ ಈ ಮನೆಯಿಂದ ಆಚೆ ಒಟ್ಟು ಪ್ಲಾನ್ ಮಾಡಿದ್ದಾಳೆ. ಅವ್ರು ಅದಕ್ಕೆ ಮುಹೂರ್ತ ಇಡೋದೆ ರಾತ್ರಿ 12 ಗಂಟೆಗೆ. ಆ ಸಮಯಕ್ಕೆ ಸರಿಯಾಗಿ ಮನೆ ಹತ್ರ ಬಂದ್ಬಿಡಿ ಕೀರ್ತಮ್ಮ. ಬಂದು ಅವ್ರನ್ನ ಅಂಗಳದಲ್ಲೇ ತರಾಟೆ ತಗೊಳ್ಳಿ. ಜಗಳ ಶುರುವಾಗ್ಲಿ, ಮಾತಿಗೆ ಮಾತು ಬೆಳೀಲಿ, ಸಿಟ್ಟು ಹೆಚ್ಚಾಗ್ಲಿ. ಆಗ ಸತ್ಯ ಹೊರಗೆ ಬರುತ್ತೆ. ಅದೇ ಸಮಯಕ್ಕೆ ನಾನು ಮನೆಯವ್ರನ್ನೆಲ್ಲ ಎಬ್ಬಿಸ್ಕೊಂಡ್ಬಂದು ಆಚೆ ನಿಲ್ಲಿಸ್ತೀನಿ. ಆಗ ಅವ್ರು ಆಡೋ ಆಣಿಮುತ್ತುಗಳು ಇವ್ರ ಕಿವಿಗೆ ಬೀಳಿ. ಆಗ ಇಡೀ ಒಗ್ಗಟ್ಟು ಕುಟುಂಬ ಅವ್ರನ್ನ ಉಗಿದು ಆಚೆ ಹಾಕುತ್ತೆ. ಅದು ನಿಜವಾದ ಗೆಲುವು ಕೀರ್ತಮ್ಮ. ಆದ್ರೆ ಅದ್ರಲ್ಲೂ ಒಂದ್ ಸೋಲು ಅಂತ ಇದ್ದೇ ಇರುತ್ತಲ್ವಣ್ಣ? ಏನಮ್ಮ? ಅಲ್ಲ ಅಣ್ಣ, ಅಂಜಲಿ ಕೇಶವಣ್ಣನ ಹೆಂಡತಿ, ಒಗ್ಗಟ್ಟು ಕುಟುಂಬದ ಸೊಸೆ. ಅವಳನ್ನ ಮನೆಯಿಂದ ಹೊರಗೆ ಹಾಕೋ ಹಾಗೆ ಮಾಡಿದ್ರೆ ನಾನೇ ನನ್ನ ಕೈಯಾರೆ ಒಗ್ಗಟ್ಟು ಕುಟುಂಬನ ಒಡೆದ ಹಾಗಾಗುತ್ತಲ್ಲ ಅಣ್ಣ? ಕಲ್ಲಿಗೆ ನೋವಾಗುತ್ತೆ ಅಂತ ಶಿಲ್ಪಿ ಸುಮ್ಮನೆ ಕೂತ್ರೆ ವಿಗ್ರಹ ಎಲ್ಲಮ್ಮ ಆಗುತ್ತೆ. ಇದು ಅಪ್ಪಾಜಿ ಯಾವಾಗಲೂ ಹೇಳ್ತಿದ್ ಮಾತು. ನೋವಾಗೋದು ಒಳ್ಳೇದಕ್ಕೆ ಅಂತ ಆದಾಗ ಆಗ್ಲಿ ಬಿಡಿ. ಅಲ್ಲ ಅಣ್ಣ, ಹಾಗಂತ ಯೋಚನೆನ ಬೇರೆ ಕಡೆ ತಿರುಗಿಸ್ಬೇಡಿ ಕೀರ್ತಮ್ಮ. ಅದಕ್ಕೆ ಇವತ್ತೇ ಒಳ್ಳೆ ಮುಹೂರ್ತ ಕೀರ್ತಮ್ಮ. ದೆವ್ವ ಬಿಡಿಸೋದು ರಾತ್ರಿಲೇ ಅಲ್ವಾ? ಈ ನಮ್ಮ ಕುಟುಂಬಕ್ಕೆ ಮೆಟ್ಕೊಂಡಿರೋ ಅಂಜಲಿ ಅನ್ನೋ ದೆವ್ವನ ಬಿಡಿಸೋಕೆ ಈ ರಾತ್ರಿನೇ ಒಳ್ಳೆ ಮುಹೂರ್ತ. ಇವತ್ತು ಈ ಅವಕಾಶ ಬಿಟ್ರೆ ಮತ್ತೆ ಸಿಗೋದಿಲ್ಲ ಕೀರ್ತಮ್ಮ. ನುಡಿಯೋ ಮಂತ್ರನ, ಒಡೆಯೋ ಡೈಲಾಗ್ನ ಸಿದ್ಧ ಮಾಡ್ಕೊಂಬರೋ ಅಗತ್ಯ ಇಲ್ಲ. ಯಾಕಂದ್ರೆ ನೀವು ಹೇಳಕ್ ಹೊರಟಿರೋದು ಸತ್ಯನ. ಸತ್ಯದ ಮುಂದೆ ಯಾರ ಆಟನೂ ನಡೆಯೋದಿಲ್ಲ ಅನ್ನೋದು ಇವತ್ತು ರಾತ್ರಿನೇ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು. ನೀವು ಬರ್ತೀರಾ ತಾನೇ ಕೀರ್ತಮ್ಮ? ಬರ್ತೀನಣ್ಣ, ಖಂಡಿತ ಬರ್ತೀನಿ. ಸರಿನಮ್ಮ. ಅಂಜಲಿ, ಇವತ್ತು ನೀನು ಕಣೆ.